ಸಿಗರೇಟ್ ನೀರಿನ ಬಾಟ್ಲಿಗಾಗಿ ಹೋಯ್ತು ಓರ್ವನ ಜೀವ. ಬೆಳಗಾವಿಯಲ್ಲಿ ಹಣ ಕೇಳಿದ್ದಕ್ಕೆ ಕೊಂದೇ ಬಿಟ್ರಲ್ಲ ಪಾಪಿಗಳು. ಸಿಗರೇಟ್ ಮತ್ತು ನೀರಿನ ಬಾಟ್ಲಿ ಹಣ ಕೇಳಿದ್ದಕ್ಕೆ ಪಾನ್ ಶಾಪ್ ಮಾಲೀಕನನ್ನೇ ಕೊಲೆ ಮಾಡಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಕಣ್ರಿ. ನಿಜಕ್ಕೂ ಕೇವಲ ಹಣ ಕೇಳಿದ್ರೆ ಕೊಲೆ ಮಾಡುವಷ್ಟು ಜನರು ಮುಂದಾಗಿದ್ದಾರೆ ಅಂದ್ರೆ ಇವರಿಗೆ ಕಾನೂನಿನ ಮೇಲೆ ಭಯವೇ ಇಲ್ಲದಂತಾಗಿರೋದು ಸ್ಪಷ್ಟ. ಅಮಾಯಕವಾಗಿ ಜೀವ ಕಳೆದುಕೊಂಡವನ ಹೆಸರು 48 ವರ್ಷದ ಯಲ್ಲಪ್ಪ ನಾಯಕ್ ಕಣ್ರಿ. ಬೆಳಗಾವಿಯ ಗೋಡ್ಕೆನಟ್ಟಿ ಗ್ರಾಮದ ನಿವಾಸಿ. ಅವರ ಜಾತ್ರೆ ಮುಗಿಸ್ಕೊಂಡು ಕುಡಿದು ಫುಲ್ ಟೈಟಾಗಿ ಬಂದಿರ್ರಿ. ಬಂದ ಮೇಲೆ ಇವ್ರ ಅಂಗಡಿ ಮುಗಿಸ್ಕೊಂಡು ಹೋಗೋ ಟೈಮ್ದಾಗ ಇವ್ರನ್ನ ತರಿ ಬಿಸಿ ಸಿಗರೇಟ ನೀರು ಬಾಟಲ್ ಬೇಡಿದಾರೆ. ಬೇಡಿದಕ್ಕೆ ಪಾಪ ಕೊಟ್ಟಾನ, ಒಂದೇನು ತಪ್ಪಿಲ್ಲ ಕೊಟ್ಟಾನು. ಕೊಟ್ಟದ ರೊಕ್ಕ ಇಸ್ಕೊರಕ್ಕೆ ಹೋಗಾರ ಇವ್ರ ಡೈರೆಕ್ಟ್ 4 ಮಂದಿ ಬಡಿಯಾಕ ಚಲೋ ಪಡ್ಬಿಟ್ರಾರೆ. 4 ಮಂದಿ ಬಡಿಯಾನ ಇವ್ ಚಿರಾಡನ ನಾವು ಎದ್ದು ನೋಡೋಕಂತ ಇಬ್ಬರು ಬಡ್ದು ಓಡಿ ಹೋಗಿಬಿಟ್ಟಾರ್ರಿ. ಆಮೇಲೆ ಇನ್ನಿಬ್ಬರು ಇವ್ನು ಬಡ್ದು ಓಡಿ ಹೋಗತ್ರು. ಅವ್ರು ನಾವು ಬಂದು ಹಿಡ್ಕೊಂಡಿದ್ದು ರೀ. ಹಿಡ್ಕೊಂಡು ನೀವು ಯಾವ್ರಾರ ಎಂತ ಎಲ್ಲ ಕ್ಯಾನ ಕಡೋಲ್ಯಾರ ಅಂತ ಹೇಳಿ ಅವರು ಓಡಿ ಹೋಗತ್ರಿ. ಅವ್ರನ್ನ ತರಿಬಿ ನಾವು ಫೋಟೋ ಗಿಟ ತಗೊಂಡಿವ್ರಿ. ಜಾತ್ರೆ ಮುಗಿಸ್ಕೊಂಡು 3 ಯುವಕರು ಪಾನ್ ಶಾಪ್ ಬಳಿ ಬಂದು ಸಿಗರೇಟು ಮತ್ತು ನೀರಿನ ಬಾಟ್ಲಿ ಕೆಡಿದ್ದಾರೆ. ಆಗ ಯಲ್ಲಪ್ಪ ನಾಯಕ್ ಅದಾಗಲೇ ರಾತ್ರಿ ಆಗಿದ್ದರಿಂದ ಅಂಗಡಿ ಬಾಗಿಲು ಮುಚ್ಚಿದ್ರು. ಆದರೂ ಯುವಕರು ಸಿಗರೇಟ್ ಕೆಡಿದ್ದಾರೆ ಅಂದಮೇಲೆ ಮತ್ತೆ ಪಾನ್ ಶಾಪ್ ಬಾಗಿಲು ತೆರೆದು ನೀರಿನ ಬಾಟ್ಲಿ ಮತ್ತು ಸಿಗರೇಟ್ ನೀಡಿದ್ರು. ಅಲ್ಲಿಯೇ ಇದ್ದ ಯುವಕರ ಗುಂಪು ಮೊದಲಿಗೆ ನೀರು ಕುಡಿದು ಸಿಗರೇಟ್ ಸೇದಿದೆ. ಆದರೆ ಹಣ ಕೊಡು ಅಂತ ಕೇಳಿದಾಗ ಮಾತ್ರ ಅವರ ಮೇಲೆ ತೀವ್ರವಾಗಿ ಹಲ್ಲೆ ಮಾಡಿ ಪರಾರಿಯಾಗಿದ್ರು. ಆದರೆ ಮಾರ್ಗ ಮಧ್ಯೆ ಯಲ್ಲಪ್ಪ ನಾಯಕರನ್ನ ಆಸ್ಪತ್ರೆಗೆ ಸಾಗಿಸಬೇಕಾದ್ರೆ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಕಡೋಲಿ ಹುಡುಗರ ಜಾತ್ರೆಗೆ ಹೋಗಿ ಬಂದ ರಾತ್ರಿ ಸಿಗರೇಟ ಮತ್ತು ನೀರ ತಗೊಂಡ ರೊಕ್ಕ ಕೊಡಂದ್ರೆ ರೊಕ್ಕ ಕೇಳ್ತಿ ಅಂತ ಹೇಳಿ ರೊಕ್ಕ ಕೊಡಕ್ಕೆ ತಯಾರಿಲ್ಲ. ರೊಕ್ಕ ಕೊಡ್ತಾ ನಂಗೆ ಗೆಳೆಯಾಗೈತಿ, ಮನೆಗೆ ಹೋಗ್ತೇನೆ, ನಾನು ಊಟ ಮಾಡಬೇಕು, ನಂಗೆ ದುಡ್ಡು ಕೊಡ್ರಿ ನಾವು ಹೋಗ್ತೇನೆ ಅಂತ ಹೇಳ್ದೆ. ಇಲ್ಲ ಹಂಗೆ ಹೋಗತ್ತೆ ಹೇಳಿ ದುಮ್ಡಿ ಮಾಡಿ ಅಂಗಡಿ ಚಾವಿ ಕಸ್ಕೊಂಡ್ಬಿಟ್ರೆ. ಚಾವಿ ಕಸ್ಕೊಂಡ್ಬಿಟ್ಟ ತಕ್ಷಣ ಅವ ಹಿಂದಿಂದ ಚಾವಿ ಕಸ್ಕೊರತ್ತಾನೆ. ಚಾವಿ ಇವ್ ಕಸ್ಕೊರಕ್ಕೆ ಹೋಗಿ ಅವ್ರಿಗೆ ಬಾಯಾಗೆ ಹಿಂದಿಂದ ಅವ್ರನ್ನ ಇಬ್ಬರು ಒದ್ಯಾಕೆ ಚಾಲು ಮಾಡಿಬಿಟ್ರು. ಸದ್ಯಕ್ಕೆ ಬೆಳಗಾವಿಯ ಕಾಕ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಅದಾಗಲೇ 4 ಆರೋಪಿಗಳನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಅವರಲ್ಲಿ ಪ್ರಮುಖವಾಗಿ 22 ವರ್ಷದ ಯುವಕರಾದ ಪ್ರಜ್ವಲ್ ಪಾಟೀಲ್, ನಿಖಿಲ್ ಚೌಗಲೆ, ವಿವೇಕ್ ಚೌಗಲೆ, ಶ್ರೀಧರ್ ಪಾಟೀಲ್ ಆರೋಪಿಗಳು ಕಣ್ರಿ. ಮನೆ ಯಜಮಾನನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕೇವಲ ನೀರಿನ ಬಾಟ್ಲಿ ಮತ್ತು ಸಿಗರೇಟ್ಗಾಗಿ ಒಂದು ಜೀವ ಹೋಗಿದೆ. ಕೇಳಿದ ಕೂಡಲೇ ಹಣ ಕೊಟ್ಟಿದ್ರೆ ಈ 4 ಯುವಕರು ಜೈಲು ಸೇರುತ್ತಿರ್ಲಿಲ್ಲ. ಹಾಗೆಯೇ ಪಾನ್ ಶಾಪ್ ಅಂಗಡಿ ಆತನು ಕೂಡ ಜೀವ ಉಳಿಯುತ್ತಿತ್ತು. ಏನೋ ಮಾಡಕ್ಕೆ ಹೋಗಿ ಇನ್ನೇನೋ ಆಯ್ತು ಅಂತಾರಲ್ಲ, ಅದು ಇದೆ ಅನ್ಸುತ್ತೆ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.